ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಪ್ರಿವಲಿ ನೋಡಿದ ರೀತಿ ಕಾರ್ದು ವೀಲ್ನ ಸ್ಪಿನ್ ಮಾಡೋ ರೀತಿ ಯಾವ ರೀತಿಯಾಗಿ ಎಡಿಟ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ರೀತಿಯಾದ ವಿಡಿಯೋ ಕ್ಲಿಪ್ಸ್ನ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಾ. ಸೊ ಅದಕ್ಕೋಸ್ಕರ ಲೈಟ್ ಮೋಷನಲ್ಲಿ ಈ ರೀತಿಯಾಗಿ ಕಾರ್ನ ಟೈರು ತಿರುಗೋ ರೀತಿ ಯಾವ ರೀತಿಯಾಗಿ ಎಡಿಟ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಶುರು ಮಾಡೋಕ್ಕೂ ಮುಂಚೆ ಈ ರೀತಿಯಾಗಿ ಎಡಿಟ್ ಮಾಡ್ಕೊಳ್ಳೋದಕ್ಕೆ ಏನೇನು ಮಟೀರಿಯಲ್ಸ್ ಬೇಕೋ ಅದನ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ವಿಡಿಯೋನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ನ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ, ನಿಮ್ಮ ಮೊಬೈಲಲ್ಲಿ ಇರುವಂಥ ಅಲೈಟ್ ಮೋಷನ್ ಎಂಬ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಇರಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಅಲೈಟ್ ಮೋಷನ್ 5.0 ಮೋಡ್ ಎಪಿಕನ್ನು ಕೊಟ್ಟಿರ್ತೀನಿ. ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಸಿಂಪಲ್ಲಾಗಿ ಎಡಿಟ್ ಮಾಡ್ಕೊಳ್ಳಿ. ಇವಾಗ ನಿಮ್ಮ ಮೊಬೈಲಲ್ಲಿ ಇರುವಂಥ ಅಲೈಟ್ ಮೋಷನ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಕೆಳಗಡೆ ಕಾಣಿಸ್ತಾ ಇರೋ ಪ್ರಾಜೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇವಾಗ ಪ್ಲೇಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು 9:16 ಪ್ರಾಜೆಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಯಾವ ಒಂದು ಇಮೇಜನ್ನು ಹಾಕ್ಕೊಂಡು ಅಥವಾ ಯಾವ ಒಂದು ವಿಡಿಯೋ ಕ್ಲಿಪ್ಗೆ ಹಾಕ್ಕೊಂಡು ಎಡಿಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರೋ ಆ ಒಂದು ಇಮೇಜ್ ಅಥವಾ ವಿಡಿಯೋ ಕ್ಲಿಪ್ನ ಆ್ಯಡ್ ಮಾಡ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಜಸ್ಟ್ ಫಿಲ್ ಕಂಪೋಸಿಷನ್ ಏರಿಯಾ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಇವಾಗ ಏನು ಮಾಡಬೇಕಂದ್ರೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಇವಾಗ ನಾನು ಈ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಅಂತ ಹೇಳಿದ್ನಲ್ಲ, ಸೊ ಆ ಒಂದು ಇಲ್ಲಿರುವಂತಹ ವಿಡಿಯೋ ಕ್ಲಿಪ್ಸ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಓಕೆ, ಆ್ಯಡ್ ಮಾಡ್ಕೊಂಡಾದ್ಮೇಲೆ ಕರೆಕ್ಟಾಗಿ ಇಲ್ಲಿ ನೋಡ್ಕೊಳ್ಳಿ 5.20 ಸೆಕೆಂಡ್ಸ್ವರೆಗೂ ಅಥವಾ 5.3 ಸೆಕೆಂಡ್ಸ್ವರೆಗೂ 30 ಸೆಕೆಂಡ್ಸ್ವರೆಗೂ ಇಟ್ಕೊಂಡು ಎಕ್ಸ್ಟ್ರಾ ಆಗಿರೋ ಪಾರ್ಟ್ನ ಕಟ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಕ್ಸ್ಟ್ರಾಕ್ಟ್ ಆಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಇರುವಂಥ ವಿಡಿಯೋನ ಡಿಲೀಟ್ ಮಾಡಿ ಮೇಲ್ಗಡೆ ಇರುವಂಥ ಆಡಿಯೋನ ಕೆಳಗಡೆ ಸಿಂಪಲ್ಲಾಗಿ ಆ್ಯಡ್ ಮಾಡ್ಕೊಳ್ಳಿ. ಸೊ ಎಂಡ್ವರೆಗೂ ಬಂದು ಈ ಒಂದು ಇಮೇಜನ್ನು ಎಕ್ಸ್ಟೆಂಡ್ ಮಾಡಿ. ಎಕ್ಸ್ಟೆಂಡ್ ಮಾಡಾದ್ಮೇಲೆ ಇವಾಗ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಡೂಪ್ಲಿಕೇಟ್ ಲೇಯರ್ ಅಂತ ಕೊಟ್ಕೊಂಡು ಜಸ್ಟ್ ಇವಾಗ ಏನು ಮಾಡಬೇಕು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ರೌಂಡೆಡ್ ರಿಯಾಕ್ಟಂಗಲ್ ಕಾಣಿಸ್ತದಲ್ಲ, ಇದೊಂದು ರೌಂಡ್ ಶೇಪ್ನ ಆ್ಯಡ್ ಮಾಡ್ಕೊಳ್ಳಿ. ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮಲ್ಲಿ ಬಂದುಬಿಟ್ಟು ಕರೆಕ್ಟಾಗಿ ಇದನ್ನು ಆ ಟೈರ್ ಮೇಲೆ ಕರೆಕ್ಟಾಗಿ ಸೆಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಜೂಮ್ ಆಪ್ಷನಲ್ಲಿ ಬಂದುಬಿಟ್ಟು ಕರೆಕ್ಟಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಜೂಮ್ನ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ಓಕೆ, ನಾನು ಇಷ್ಟು ಇಟ್ಕೊತೀನಿ. ಕರೆಕ್ಟಾಗಿ ಟೈರ್ ಎಷ್ಟಿದೆ ನೋಡಿ, ಟೈರ್ಗೆ ಮತ್ತು ರೌಂಡೆಡ್ ರಿಯಾಕ್ಟಂಗಲ್ಲು ಕರೆಕ್ಟಾಗಿ ಅದಕ್ಕೆ ಸೆಟ್ ಆಗಬೇಕು. ಆ ರೀತಿ ಇದನ್ನು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡಿಕೊಂಡು ಎಂಡ್ವರೆಗೂ ಇದನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಎಕ್ಸ್ಟೆಂಡ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಇವಾಗ ಏನು ಮಾಡಬೇಕಾಗುತ್ತೆ, ಈ ಒಂದು ಇಮೇಜು ಮತ್ತು ಮೇಲ್ಗಡೆ ಇರೋ ರಿಯಾಕ್ಟಂಗಲ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಮಿಡಲ್ ಆಪ್ಷನ್ ಇದೆಯಲ್ಲ, ಸೊ ಈ ಒಂದು ಮಿಡಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ. ಸೊ ಅಲ್ಲಿ ನೋಡ್ಕೊಬೋದು ಸರ್ಕಲ್ನ ಸೆಲೆಕ್ಟ್ ಮಾಡ್ಕೊಂಡು ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಬಂದುಬಿಟ್ಟು ಜೂಮ್ ಆಪ್ಷನಲ್ಲಿ ನೋಡ್ಕೊಬೋದು ಈ ರೀತಿಯಾಗಿ ಚಿಕ್ಕದು ಸೈಜ್ನ ಕರೆಕ್ಟಾಗಿ ಇಲ್ಲೂ ಕೂಡ ಅಡ್ಜಸ್ಟ್ ಮಾಡ್ಕೊಬೋದು. ಟೈರ್ ಏನಿದೆ ಕರೆಕ್ಟಾಗಿ ಟೈರ್ಗೆ ಒಂಚೂರು ಕಡಿಮೆ ಆದರೂ ಪರವಾಗಿಲ್ಲ, ಟೈರ್ಗೆ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಇವಾಗ ಬ್ಯಾಕ್ ಬಂದುಬಿಟ್ಟು ಸೊ ಇವಾಗ ಏನು ಮಾಡಬೇಕಂದ್ರೆ ಸಾಂಗ್ ಏನಿದೆಯಲ್ಲ, ಸೊ ಸಾಂಗ್ನ ಒಂಚೂರು ಹಿಂದ್ಗಡೆ ಇರುವಂತಹ ಪಾರ್ಟ್ನ ಕಟ್ ಮಾಡ್ಕೊಳ್ಳಿ, ಸ್ಟಾರ್ಟಿಂಗ್ಗೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಮತ್ತು ಇಲ್ಲಿ ಸಾಂಗ್ ಎಂಡಿಗೆ ಬಂದುಬಿಟ್ಟು ಎಕ್ಸ್ಟ್ರಾ ಆಗಿರುವಂಥ ಪಾರ್ಟ್ನ ಇದನ್ನು ಕಟ್ ಮಾಡ್ಕೊಳ್ಳಿ. ಓಕೆ, ಕಟ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಇವಾಗ ಏನು ಮಾಡಬೇಕಂದ್ರೆ ಸೊ ಈ ಒಂದು ಗ್ರೂಪ್ ಇದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡಿ ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಮೇಲೆ ಬನ್ನಿ. ಇಲ್ಲಿ ರೋಟೇಟ್ ಆಪ್ಷನ್ ಮೇಲೆ ಬಂದುಬಿಟ್ಟು ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮ್ನ ಆ್ಯಡ್ ಮಾಡಿ, ಎಂಡಲ್ಲಿ ಬನ್ನಿ ಮತ್ತೆ ಒಂದು ಕೀ ಫ್ರೇಮ್ನ ಆ್ಯಡ್ ಮಾಡಿಬಿಟ್ಟು ಸೊ ಇದನ್ನು ಫುಲ್ ಈ ರೀತಿ ಪ್ಲಸ್ ಡಿಕ್ರೀಸ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಪ್ಲಸ್ ಪೂರ ರೊಟೇಷನ್ ಮಾಡಬೇಕು. ಸೊ ಇಲ್ಲಿ ನೋಡ್ತಿದ್ರಲ್ಲ 15x ಬರಬೇಕು. ಸೊ ಇಲ್ಲಿ 15x ಬರೋವರೆಗೂ ಇದನ್ನು ರೊಟೇಷನ್ ಮಾಡಿ. ರೊಟೇಷನ್ ಮಾಡಾದ್ಮೇಲೆ ಜಸ್ಟ್ ಬ್ಯಾಕ್ ಬನ್ನಿ. ಇಲ್ಲಿ ನೋಡ್ಕೊಬೋದು ವೀಲು ಸೊ ಯಾವ ರೀತಿಯಾಗಿ ರೊಟೇಟ್ ಆಗ್ತಿದೆ, ಸ್ಪಿನ್ನಿಂಗ್ ಆಗ್ತಿದೆ ಅಂತ ನೀವು ನೋಡ್ತಿದ್ದೀರಾ. ಸೊ ಇದಾದಮೇಲೆ ಏನು ಮಾಡಬೇಕು, ಜಸ್ಟ್ ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಒಂದು ವಿಡಿಯೋ ಕ್ಲಿಪ್ ಇರುತ್ತೆ, ಇದನ್ನು ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ಸೊ ಇಲ್ಲಿ ವೀಲ್ ಸ್ಮೋಕ್ ಆ್ಯಡ್ ಆಗುತ್ತಲ್ಲ, ಸೊ ಅಲ್ಲಿಗೆ ಬಂದುಬಿಟ್ಟು ಹಿಂದ್ಗಡೆ ಇರುವಂಥ ಪಾರ್ಟ್ನ ಕಟ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿಗೆ ಬನ್ನಿ. ಸೊ ಇಲ್ಲಿ ನೋಡ್ಕೊಳ್ಳಿ ಕರೆಕ್ಟಾಗಿ ಎಷ್ಟು ಬೇಕೋ ಆ ವಿಡಿಯೋ ಕ್ಲಿಪ್ಗೆ ಅಲ್ಲಿ ಬಂದುಬಿಟ್ಟು ಸೊ ಜಸ್ಟ್ ಏನು ಮಾಡಬೇಕು, ಈ ಒಂದು ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಬ್ಲೆಂಡಿಂಗ್ ಆ್ಯಂಡ್ ಆಪೋಸಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಲೈಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಕ್ರೀನ್ನ ಚೂಸ್ ಮಾಡಿಕೊಂಡು ಸೊ ನಿಮ್ಮ ಎರಡು ಬೆರಳಿನಿಂದ ಕರೆಕ್ಟಾಗಿ ಇದನ್ನು ಆ ಟೈರ್ ಮೇಲೇ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಸೊ ಈ ರೀತಿಯಾಗಿ ಕರೆಕ್ಟಾಗಿ ಆ ಟೈರ್ಗೂ ಮತ್ತು ಸ್ಮೋಕಿಗೂ ಕರೆಕ್ಟಾಗಿ ಸೆಟ್ ಆಗೋ ರೀತಿ ಈ ರೀತಿ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಏನು ಮಾಡಬೇಕಂದ್ರೆ ಜಸ್ಟ್ ಸಿಂಪಲ್ಲು ಅಡ್ಜಸ್ಟ್ ಮಾಡ್ಕೊಂಡು ಆದಮೇಲೆ
ಓಕೆ, ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಏನು ಮಾಡ್ಕೋಬೇಕಂದ್ರೆ ಜಸ್ಟ್ ಈ ಒಂದು ವಿಡಿಯೋ ಕ್ಲಿಪ್ನ ಸೆಲೆಕ್ಟ್ ಮಾಡ್ಕೊಬೇಕು. ಗ್ರೂಪ್ ಎಂಡಿಂಗ್ ಬನ್ನಿ, 5.4 ಸೆಕೆಂಡ್ಗೆ ಬಂದುಬಿಟ್ಟು ಈ ಒಂದು ಮೇಲ್ಗಡೆ ಇರುವಂಥ ಲೇಯರ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕಟ್ ಮಾಡೋಕೆ ಹೋಗ್ಬೇಡಿ. ಡ್ಯೂರೇಷನ್ ಬಟನಲ್ಲಿ ಬಂದುಬಿಟ್ಟು ಸೊ ಇಲ್ಲಿ ಎಕ್ಸ್ಟ್ರಾ ಆಗಿರೋ ಪಾರ್ಟ್ ಕಾಣಿಸ್ತಿದೆಯಲ್ಲ, ಸೊ ಇಲ್ಲಿ ಎಕ್ಸ್ಟ್ರಾ ಆಗಿರುವಂಥ ಪಾರ್ಟ್ನ ಇಲ್ಲಿ ಕಟ್ ಮಾಡ್ಕೊಳ್ಳಿ. ಅಂದರೆ ವಿಡಿಯೋ ಫುಲ್ ಸ್ಪೀಡ್ ಆಗುತ್ತೆ, ಟೈರ್ಗೆ ಕರೆಕ್ಟಾಗಿ ಸೆಟ್ ಆಗುತ್ತೆ. ಸೊ ಇಷ್ಟು ಮಾಡ್ಕೊಂಡಾದ್ಮೇಲೆ ಫುಲ್ ಸಿಂಪಲಾಗಿ ವಿಡಿಯೋ ರೆಡಿ ಆಗುತ್ತೆ. ಸೊ ರೆಡಿ ಆದಮೇಲೆ ಇಲ್ಲಿ ನೀವು ಪ್ಲೇ ಮಾಡಿ ಕೂಡ ತೋರಿಸ್ತೀನಿ. ನೋಡ್ತಿದ್ದೀರಲ್ಲ, ಇಷ್ಟು ಮಾಡ್ಕೊಂಡ್ರೆ ಮುಗೀತು, ವಿಡಿಯೋ ಫುಲ್ಲಾಗಿ ರೆಡಿ ಆಗುತ್ತೆ. ಸೊ ರೆಡಿ ಆದಮೇಲೆ ಮೇಲ್ಗಡೆ ಕಾಣಿಸ್ತಾ ಇರೋ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಕಾಣಿಸ್ತಾ ಇರೋ ಎಕ್ಸ್ಪೋರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ಒಂದು ಕಾರ್ ಸ್ಪಿನ್ನಿಂಗ್ ವೀಲ್ ನಿಮಗೆ ಎಕ್ಸ್ಟ್ರಾಕ್ಟ್ ಆಗಿ ಬರುತ್ತೆ. ಸೊ ವಿಡಿಯೋ ಕೂಡ ಪ್ಲೇ ಮಾಡಿ ನೋಡ್ಕೊಳ್ಳಿ. ಓಕೆ, ಈ ಒಂದು ಟ್ರೆಂಡಿಂಗ್ ಆಗಿರುವಂತಹ ಕಾರ್ ಸ್ಪಿನ್ನಿಂಗ್ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿರೋ ದಯವಿಟ್ಟು ವಿಡಿಯೋಗೊಂದು ಲೈಕ್ನ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು 18 ವಿಡಿಯೋ ಜೊತೆ ನಿಮ್ಮಿಂದ ಬರ್ತೇನೆ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.